ದಂಡಿಸುವಂತ ಸಮಯದಲ್ಲಿ ದಂಡಿಸಬೇಕು. ಆ ದಂಡನೆ ಮರಣ ದಂಡನೆ ಆಗಬಾರದು. ಆ ದಂಡನೆ ದ್ವೇಷದ ದಂಡನೆ ಆಗಿರಬಾರದು. ಆ ದಂಡನೆ ಯಾವಾಗಲೂ ನಮಗಿಂತಲೂ ಮಿಗಿಲಾಗಿ ನಾವು ಯಾವ ಸಂದರ್ಭದಲ್ಲಿ ಯಾರನ್ನು ನಾವು ಶಿಕ್ಷಿಸುತ್ತಿದ್ದೇವೋ ಆ ಜ್ಞಾನವುಳ್ಳವರಾಗಿ ನಾನು ಅದನ್ನ ಶಿಕ್ಷಿಸಬೇಕು, ತಿದ್ದಬೇಕು, ದೇವನ ಕಡೆಗೆ ತರಬೇಕು. ಹೋಗಿದಂತ ಪ್ರಾಣ ಬರಲಿಕ್ಕಿಲ್ಲ. ದೇವನ ವಾಕ್ಯ ಯೇಸು ಕ್ರಿಸ್ತನು ಅದನ್ನೇ ಅಲ್ಲಿ ಸಾಕ್ಷಿಪಡಿಸಿದ್ದು. 2 ಕಳ್ಳರ ಮಧ್ಯದಲ್ಲಿ ಆತನ ಸಹನಾಭೂತಿ, ಆತನ ಸಹಿಸಿಕೊಂಡೋದು. ಒಂದು ಆತನು ಬಾಯಿ ತೆರೆಯದೆ ಮೌನವಾಗಿ ಎಲ್ಲವನ್ನ ಸಹಿಸಿಕೊಂಡಂತ ಯೇಸು, ಅದನ್ನೇ ಯೇಸು ನಮ್ಮಿಂದ ಅಪೇಕ್ಷಿಸುವಂತ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ವಾಕ್ಯ ಕೇಳುವುದು ತುಂಬಾ ತುಂಬಾ ಸುಲಭ. ಮತ್ತು ಫ್ಯಾನ್ ಇದೆ, ಬೆಂಚ್ ಇದೆ, ಆರಾಮಾಗಿ ವಾಕ್ಯ ಕೇಳಬಹುದು. ಆದರೆ ಅದನ್ನ ಕಾರ್ಯಗತವಾಗಿ ತರಬೇಕಾದರೆ ನಿನ್ನಲ್ಲಿ ದೇವನ ಸಹನೆ ಇಲ್ಲದಿದ್ದರೆ, ನಿನ್ನಲ್ಲಿ ದೇವನ ತಾಳ್ಮೆ ಇಲ್ಲದಿದ್ದರೆ, ದೇವನ ಪ್ರೀತಿ ನನ್ನಲ್ಲಿ ಇಲ್ಲದಿದ್ದರೆ, ದೇವನ ವಾಕ್ಯ ಹೇಳ್ತದೆ ಈ ಯಾರು ಯಾವ ಕಾರಣಕ್ಕೂ ನಿನ್ನ ಹತ್ರ ಸುಳಿಯೋದಿಲ್ಲ. ನೋಡ್ತಾರೆ, ಮಾತಾಡ್ಬೋದು, ಚೆನ್ನಾಗಿ ಮಾತಾಡಿಸ್ಬೋದು, ಆದರೆ ಕಾರ್ಯಕ್ಕೆ ಬಂದಾಗ ನಿನ್ನನ್ನ ಲೆಕ್ಕಕ್ಕೆ ಇಟ್ಟುಕೊಳ್ಳೋದಿಲ್ಲ. ಪ್ರೈಸ್ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ನಾನು ಎಂಬ ಅಹಂಭಾವ ಫಸ್ಟ್ ತೆಗೆ. ನಾನು ಎಂಬ ಅಹಂಭಾವ ನೀ ತೆಗೆಯುವ. ದೇವನ ವಾಕ್ಯ ಹೇಳ್ತದೆ, ಓದಿ ಬ್ರದರ್ ವಾಕ್ಯ ಅದನ್ನೇ. ನಿಮ್ಮ ಸಹನೆ ಸಹಾನುಭೂತಿ ಸರ್ವರಿಗೂ ತಿಳಿದಿರಲಿ, ಪ್ರಭುವಿನ ಪುನರಾಗಮನ ಸಮೀಪಿಸಿದೆ. ಪ್ರಭುವಿನ ಪುನರಾಗಮನ ಸಮೀಪಿಸಿದೆ. ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ನಿಮ್ಮ ಅಗತ್ಯಗಳಿಗಾಗಿ ದೇವನಲ್ಲಿ ಪ್ರಾರ್ಥಿಸಿರಿ. ಅದಕ್ಕಾಗಿ 8ನೇ ಸ್ಥಳವನ್ನು ನಾವು ಧ್ಯಾನಿಸುವಾಗ ಅಲ್ಲಿ ಯೇಸು ನಡೆಯುವಂತ ಯೇಸು, ಶಿಲುಬೆಯನ್ನು ಹೊತ್ತಂತ ಯೇಸು ಅಲ್ಲಿ ನಿಂತು ರೋಧಿಸುವಂತ ಜನರನ್ನ ನೋಡಿ, ಇದೋ ಜೆರುಸಲೇಮಿನ ಕುವರಿಯರೇ, ನನಗಾಗಿ ಅಳಬೇಡ್ರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಳಿರಿ. ಎಂತ ಮಾತು ನೋಡ್ರಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ. ದೇವನ ವಾಕ್ಯ ಅತಿ ಪರಿಶುದ್ಧವಾದ, ಈ ಪರಿಶುದ್ಧವಾದಂಥ ವಾಕ್ಯ ನೀವು ಯಾವಾಗ ಯಾವ ರೀತಿಯಲ್ಲಿ ನೀವು ಅದನ್ನು ಉಪಯೋಗಿಸ್ತೀರೋ, ದಿನಕ್ಕೆ ಒಂದು ತಿಳ್ಕೊಡ್ರಿ. ನೀವು ಬರುವಂತ ವ್ಯಕ್ತಿಗಳು 3 ತಿಂಗಳು 1 ದಿನ ಬಿಡದೆ ಬೈಬಲನ್ನು ಓದಕ್ಕೆ ಶುರು ಮಾಡ್ರಿ. ಯಾರಿಗೆಲ್ಲ ದೀಕ್ಷೆ ಆಗಿದೆಯೋ ದಿನಂಪ್ರತಿ ಚರ್ಚಿಗೆ ಬಂದು ಪರಮಪ್ರಸಾದ ತಗೊಳ್ರಿ. ಅದಾದ್ಮೇಲೆ 3 ತಿಂಗಳಾದ್ಮೇಲೆ ನಿಮ್ಮ ರಿಸಲ್ಟ್ ನೋಡ್ರಿ. 3 ತಿಂಗಳಾದ್ಮೇಲೆ ನಿಮ್ಮ ರಿಸಲ್ಟ್ ನೋಡ್ರಿ. ಆ ರಿಸಲ್ಟ್ ಒಳ್ಳೇದಾಗಿದ್ರೆ ಬಂದು ನನಗೆ ಹೇಳ್ರಿ, ಕೆಟ್ಟದಾಗಿಯೂ ಏನಾದರೂ ರಿಸಲ್ಟ್ ಇದ್ರೆ ನನಗೆ ಬಂದು ಹೇಳ್ರಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಇದು ನಿಮ್ಮ ಮುಂದೆ ನಾನೇ ಸಾಕ್ಷಿಯಾಗಿ ನಿಂತಿದ್ದೇನೆ. ಈ ಪಾಪಿಯ ಮೂಲಕ ದೇವನ ಅನೇಕ ನಾವು ಎಲ್ಲಿ ಹೋದ್ರು ಜನ ಸಿಗ್ತಾರೆ, ನನಗೆ ಎಲ್ಲಿ ಹೋದ್ರು ಜನ ಸಿಗ್ತಾರೆ. ಸಿಗುವಾಗ ಹೇಳ್ತಾರೆ, ಬ್ರದರ್ ಪ್ರೇಯರ್ಗೆ ಬರ್ತಿದ್ವಿ, ನಮ್ಗೆ ಆ ಥರ ಪ್ರಾಬ್ಲಮ್, ನಿಮ್ಮ ಹತ್ರ ಅಲ್ಲಿ ಬಂದಿದ್ವಿ, ಪ್ರಾರ್ಥನೆ ಮಾಡಿದ್ರಿ, ನೀವು ಸಾಕ್ಷಿ ಹೇಳ್ತೀನಿ ಅಂತೇಳಿ ಪ್ರೇಯರ್ ಮಾಡಿ ಅಂತ ಹೇಳಿದ್ರಿ. ಅದಾದ್ಮೇಲೆ ನಾನು ಸಾಕ್ಷಿ ಹೇಳ್ತೀನಿ, ಆದರೆ ಸಾಕ್ಷಿ ಹೇಳಕ್ಕಾಗ್ಲಿಲ್ಲ ಬ್ರದರ್. 100% ನಮಗೆ ಎಲ್ಲ ಸಕ್ಸಸ್ ಆಯ್ತು. ಎಷ್ಟು ಜನ ಲೆಕ್ಕ ಇಲ್ಲ. ನಾನು ಅದೇ ಹೇಳ್ತೀನಿ ಯಾವಾಗಲೂ, ದೇವರಲ್ಲಿ ಬಂದು ಪ್ರಾರ್ಥಿಸಿ ಆಶೀರ್ವಾದವನ್ನು ಪಡೆದಂಥ ಜನ ಬಂದಿದ್ರೆ, ಒಂದು ದಿನ ಮಿಸ್ ಮಾಡದೆ ಬಂದಿದ್ರೆ ಈ ಕಾಂಪೌಂಡ್ ಜನ ಸಾಲ್ತಾ ಇರಲಿಲ್ಲ. ಅಷ್ಟು ಜನ ಬಂದು ಹೋಗಿದ್ದಾರೆ. ನೀವು ಸಹ ಇಲ್ಲಿ ಬಂದಿದ್ದೀರಿ, ಇನ್ನು ನಾಳೆ ನೀವು ಬರ್ತೀರೋ ಏನೋ ಗೊತ್ತಿಲ್ಲ. ಆದರೆ ನಾನು ಮಾತ್ರ 30 ವರ್ಷದಿಂದ ಇದೇ ಜಾಗದಲ್ಲಿ ನಿಂತಿದ್ದೇನೆ, ಇದೇ ವಾಕ್ಯವನ್ನು ಸಾರ್ತಾ ಇದ್ದೇನೆ. ಯಾವ ವ್ಯತ್ಯಾಸವೂ ನನ್ನಲ್ಲಿಲ್ಲ. ಯಾವ ಕಾರಣಕ್ಕೂ ಬಡವ ಬಲ್ಲಿಗ ಶ್ರೀಮಂತ ಎಂಬ ಭೇದ ಭಾವ ಇಲ್ಲದೆ, ಜಾತಿ ಭೇದ ಭಾವ ಇಲ್ಲದೆ, ಭಾಷೆ ಭೇದ ಭಾವ ಇಲ್ಲದೆ ಎಲ್ಲರನ್ನ ಪ್ರೀತಿಸಿ ದೇವನ ಸಾನ್ನಿಧ್ಯದಲ್ಲಿ ನಿಂತಿದ್ದೀನಿ ಅಂತ ಹೇಳಿದರೆ ಅದು ಈ ವಾಕ್ಯದ ಪ್ರಕಾರ ನನ್ನ ಸಹನಾಭೂತಿ ಎಲ್ಲರ ಮುಂದೆ ಬೆಳಗಬೇಕು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಇದನ್ನೇ ಯೇಸು ನಮ್ಮೆಲ್ಲರಿಗೂ ತಿಳಿಸುವಂಥದ್ದು.
ಈ ತಿಳಿಸಿದಂಥ ವಾಕ್ಯ ಎಷ್ಟು ಭಾರಿಯಾದಂಥ ವಾಕ್ಯ ಎಂಬುದಾಗಿ ದೇವನ ವಾಕ್ಯ ನಮ್ಮನ್ನು ಎಚ್ಚರಿಸದೆ, ಅದಕ್ಕಾಗಿಯೇ ನೀವು ನಿರಂತರವಾಗಿ ಪ್ರಾರ್ಥಿಸ್ರಿ. ಪ್ರಾರ್ಥಿಸುವಾಗ ಎಚ್ಚರಿಕೆಯಿಂದ ಪ್ರಾರ್ಥಿಸ್ರಿ. ಸಿರಾಕನ ಗ್ರಂಥ 14ನೇ ಅಧ್ಯಾಯ, ಸಿರಾಕ್ 14ನೇ ಅಧ್ಯಾಯ ವಾಕ್ಯ 6-7 ವಾಕ್ಯ. ತನಗೆ ತಾನೇ ಜಿಪುಣನಾಗಿರುವವನಿಗಿಂತ ನೀಚನಿಲ್ಲ, ಇದು ಅವನ ದುಷ್ಟತನದ ಫಲ. ಇಂಥವನು ಒಳ್ಳೆಯದನ್ನು ಮಾಡಿದರೆ ಅದು ಆಕಸ್ಮಿಕ, ಕಡೆಗೆ ತನ್ನ ದುಷ್ಟತನವನ್ನು ಬಯಲು ಮಾಡುವುದು ದಿಟ. ಮತ್ಸರವುಳ್ಳವನ ಕಣ್ಣು ಕೆಟ್ಟದ್ದು, ಇತರರನ್ನು ಹೀಯಾಳಿಸುವವನು ಮುಖ ತಿರುವಿಕೊಂಡು. ಜಿಪುಣ ಕಣ್ಣಿಗೆ ಎಷ್ಟೇ ಇದ್ದರೂ ತೃಪ್ತಿ ಇಲ್ಲ, ಜಿಪುಣತನದಿಂದ ಒಣಗಿ ಹೋಗುವುದು ಅವನ ಅಂತರಂಗ. ಕೆಟ್ಟ ಕಣ್ಣುಳ್ಳವನು ಅನ್ನದಲ್ಲಿಯೂ ಜಿಪುಣ, ಅವನು ಹೊಟ್ಟೆಗೆ ಸರಿಯಾಗಿ ಉಣ್ಣನು. ಮಗನೇ, ನಿನ್ನ ಯೋಗ್ಯತೆಯ ಪ್ರಕಾರ ಸುಖವಾಗಿರು, ಸರ್ವೇಶ್ವರನಿಗೆ ಯೋಗ್ಯವಾದ ಕಾಣಿಕೆ ಸಲ್ಲಿಸುತ್ತಿರು. ನೆನೆಸಿಕೋ, ಸಾವು ಬರಲು ವಿಳಂಬ ಮಾಡುವುದಿಲ್ಲವೆಂದು, ಸಾವಿನ ಸಮಯ ನಿನಗೆ ತಿಳಿದಿಲ್ಲವೆಂದು. ಸ್ನೇಹಿತರಿಗೆ ಸಹಾಯ ಮಾಡು, ನೀನು ಸಾಯುವುದರೊಳಗಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇನ್ನೊಂದ್ಸಲ ಅದೇ ಓದಿದ್ದು ಫುಲ್ ಓದಿ ಬ್ರದರ್, ಇನ್ನೊಂದ್ಸಲ ಸರಿಯಾಗಿ ಕೇಳ್ಕೊಡ್ರಿ. ವಾಕ್ಯ ತುಂಬಾ ಪರಿಶುದ್ಧವಾದದ್ದು, ಅಗತ್ಯವುಳ್ಳ ವಾಕ್ಯ. ತನಗೆ ಮೇಲಿಂದ ತನಗೆ ತಾನೇ ಜಿಪುಣನಾಗಿರುವವನಿಗಿಂತ ನೀಚನಿಲ್ಲ, ಇದು ಅವನ ದುಷ್ಟತನದ ಫಲ. ಇಂಥವನು ಒಳ್ಳೆಯದನ್ನು ಮಾಡಿದರೆ ಅದು ಆಕಸ್ಮಿಕ, ಕಡೆಗೆ ತನ್ನ ದುಷ್ಟತನವನ್ನು ಬಯಲು ಮಾಡುವುದು ದಿಟ. ಇಲ್ಲಿಗೆ ನಿಲ್ಲಿಸಿ, ಅದಾದ್ಮೇಲೆ ಕಂಟಿನ್ಯೂ ಮಾಡ. ಜಿಪುಣ ಅಂದ್ರೆ ಏನು? ಜಿಪುಣತನ ಅಂದ್ರೆ ಏನು? ಒಂದು ಕಾಸು ಬರೀ ಕಾಸೇನಾ? ಸರಿಯಾಗಿ ಕೇಳ್ಕೊಡ್ರಿ. ಅನೇಕರು ಗಾದೆ ಹೇಳ್ತಾರೆ, ತಿಂದಿದ ಕೈಯಲ್ಲಿ ಕಾಗೆ ಓಡಿಸಲ್ಲ ಅಂತೇಳಿ. ಹೌದಾ? ತಿಂದಿದ ಕೈಯಲ್ಲಿ ಕಾಗೆ ಓಡಿಸಲ್ಲ ಅಂದರೆ ತಿನ್ನುವಾಗ ಅಗಳುಗಳು ಕೈಯಲ್ಲಿ ಅಂಟ್ಕೊಂಡಿರತ್ತೆ. ಅದಾದ್ಮೇಲೆ ಒಬ್ಬೊಬ್ರು ಅಗಳು ಬಿಡಲ್ಲ, ಅಗಳುನೆಲ್ಲ ನಕ್ಕಿ ಫುಲ್ ಕೈ ಎಂಟಿ ಆಗಿದಾಗ ಆ ಸಮಯದಲ್ಲಿ ಕಾಗೆ ಕಾ 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 ಅಂತ ಹೇಳಿದ್ರು. ಕಾಗೆ ನೋಡಿದ್ರು ನನಗೇ ಇಲ್ಲ, ನಿನಗೆ ಕೊಡಂಗೆ ಇಲ್ಲ ಅಂತೇಳಿ ಕಾಗೆ ಎಷ್ಟು ಇಷ್ಟು ತಿಂದರೆ ಅದು ಹೊಟ್ಟೆ ತುಂಬಿಡತ್ತೆ. ಆದರೆ ಇದರ ಅರ್ಥ ಏನಂತ ಹೇಳಿದ್ರೆ, ದೇವನು ನಮಗೆ ಸಮೃದ್ಧಿಯಾಗಿ ಕೊಟ್ಟಾಗ ದೇವನ ವಾಕ್ಯ ಹೇಳ್ತದೆ, ವಿಧವೆಯ ಕಾಣಿಕೆಯನ್ನು ನಾನು ಆಶೀರ್ವದಿಸಿದ್ದೇನೆ. ಇಲ್ಲಿ 1 ಅರಸು ನಾವು 17ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಏಲಿಯನ ಪ್ರಾರ್ಥನೆಯನ್ನು ಕೇಳಿ ಏಲಿಯನನ್ನು ಆಶೀರ್ವದಿಸಿ ಏಲಿಯನನ್ನ ನಾನಾ ರೀತಿಯಲ್ಲಿ ದೇವನು ಲೋಕದ ಅನುಭವವನ್ನ ಹಾಗೂ ಹೊಟ್ಟೆ ಹಸಿವಿನ ಅನುಭವವನ್ನ ಹಾಗೂ ದೇವನ ಪರಿಶುದ್ಧ ಸಾನ್ನಿಧ್ಯವನ್ನು ಅನುಭವಿಸುವುದಕ್ಕಾಗಿಯೇ ಅಲ್ಲಿ ದೇವನ ವಾಕ್ಯ ಆತನನ್ನ ಪರೀಕ್ಷಿಸಿ ಆತನನ್ನ ವಿಧವೆಯ ಹತ್ರ ಕಳಿಸ್ತಾರೆ. ಈ ವಿಧವೆ ಹತ್ರ ಹೋದಾಗ ಅವನು ಕೇಳ್ತಾನೆ, ಅಮ್ಮ ನನಗೊಂದು ರೊಟ್ಟಿ ಮಾಡಿಕೊಡು, ಒಂದು ಚೊಂಬು ನೀರು ಕೊಡು. ಅವಳು ಹೇಳ್ತಾಳೆ, ವಿಧವೆ, ನನ್ನ ಹತ್ರ ರೊಟ್ಟಿ ಮಾಡಕ್ ನನಗೂ ನನ್ನ ಮಗು ಚೂರೇ ಚೂರಿರೋದು, ನನಗೆ ಹೊಟ್ಟೆ ಹಸಿ, ನನಗೆ ಮಾಡಿಕೊಡು. ಅಲ್ಲಿ ಆ ವಿಧವೆ ಒಂದು ಅಕ್ಷರ ಮಾತನಾಡದೆ, ಅವಳು ನಾಳೆ ಸತ್ತೋಗ್ತಾಳೆ, ಅವಳಿಗೆ ಗ್ಯಾರಂಟಿ ಗೊತ್ತು, ಅವಳು ಸಾವು. ಆದರೆ ಇಲ್ಲಿ ದೈವ ಮಹತ್ವವನ್ನು ಪ್ರಕಟಿಸುವುದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಅದಕ್ಕೆ ವಿಧವೆಯ ಪ್ರಾರ್ಥನೆಗೆ ದೇವನ ಉತ್ತರ ಇದೆ. ದಾನ ಧರ್ಮವನ್ನ ಮಾಡುವಾಗ ನಿನ್ನ ಅಸಂಖ್ಯವಾದ ಪಾಪಗಳು ಕ್ಷಮಿಸಲ್ಪಡ್ತದೆ. ಅದಕ್ಕಾಗಿ ಯಾವ ಕಾರಣಕ್ಕೂ ನೀನು ಜಿಪುಣತನವನ್ನ ಮಾಡಬೇಡ. ಇಲ್ಲಿ ವಿಧವೆ ಒಂದು ಅಕ್ಷರ ಮಾತಾಡದೆ ಅವಳಿಗೊಂದು ರೊಟ್ಟಿ ಸುಟ್ಕೊಂಡ್ಲು, ಅವ್ರ ಮಗನಿಗೆ ಅರ್ಧ ಅರ್ಧ ಮಾಡಿಕೊಂಡು ಈ ದೈವ ಸೇವಕನಿಗೆ ಒಂದು ಚಿಕ್ಕ ರೊಟ್ಟಿ. ಅವಳ ಸ್ವಭಾವವನ್ನ ಅರಿತಂತ ಈ ದೈವ ಪುರುಷ, ನಿನ್ನ ಮಡಿಕೆ ಯಾವಾಗಲೂ ಏನ್ ತುಂಬಿರ್ಬೇಕು? ಹಸಿಟ್ಟು. ನಿನ್ನ ಮಡಿಕೆ ಯಾವಾಗಲೂ ಹಸಿಟ್ಟು ತುಂಬಿರ್ಲಿ, ನಿನ್ನ ಪಾತ್ರೆ ಎಣ್ಣೆ ಖಾಲಿ ಆಗದೇ ಇರು. ನೀನು ಯಾವಾಗ ದೇವರಿಗೆ ಸಮಯವನ್ನ
ಹಾಗೂ ನಿನ್ನ ಹುಡುಕಿಕೊಂಡು ಬರುವಾಗ ದಾನ ಧರ್ಮವನ್ನ, ನಿನ್ನ ದಾನ ಧರ್ಮ ಕೊಡುವಾಗ ಯಾರಲ್ಲಿ ಯಾವಾಗ ಏನನ್ನ ಕೇಳ್ತಾರೋ ಅದಕ್ಕೆ ದಾನ ಧರ್ಮವನ್ನ ನೀನು ಕೊಡುವಾಗ ದೇವನ ವಾಕ್ಯ ಹೇಳ್ತದೆ, ನಿನ್ನನ್ನ ಪರಲೋಕದಲ್ಲಿ ಅದು ನೇಮಿಸಲ್ಪಟ್ಟಿದೆ ಎಂಬುದಾಗಿ, ಪರಲೋಕದಲ್ಲಿ ಆಶೀರ್ವದಿಸಲ್ಪಟ್ಟಿದೆ ಎಂಬುದಾಗಿ. ತೋಬಿತನ ಗ್ರಂಥದಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ತೆಗಿಬೇಡ್ರಿ, 12ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ ದೇವನ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ನನ್ನ ಹೆಸರಿನಲ್ಲಿ ಹಾಗೂ ಬಡವನಿಗೆ ದಾನ ಕೊಟ್ಟಾಗ ಅದು ಆ ದಾನವು ಸರ್ವೇಶ್ವರನಾದ ಸ್ವಾಮಿಗೆ ನನಗೆ ಕೊಟ್ಟ ಹಾಗೆ ಆ ದಾನವನ್ನು ನಾನು ಆಶೀರ್ವದಿಸ್ತೇನೆ, ಇಮ್ಮಿಡಿಯೇಟ್ ಆಗಿ ತಿರುಗಿಸಿಕೊಡ್ತೇನೆ ಎಂಬುದಾಗಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯ ಹೇಳ್ತದೆ, ದಾನ ಎಂಬುದು 2 ಕಾರ್ಯದಲ್ಲಿ ನಾನು ಹೇಳುವಂಥ ಕಾರ್ಯ. ಸ್ವಾಮಿ ಹೇಳುವಂಥದ್ದು 2, ಕೇವಲ ಹಣ ಮಾತ್ರವಲ್ಲ. ದೇವನ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೀರಿ, ದೇವರ ವಾಕ್ಯವನ್ನು ಕೇಳಿ ನಿಮಗೆ ಒಳ್ಳೇದಾಯ್ತು, ನಿಮಗೆ ಏನೆಲ್ಲ ಬೇಡಿಕೊಳ್ಳೋಕ್ಕೆ ಬೇಡಿದ್ದೀರಿ, ಬರ್ಕೊಟ್ರಿ, ಪ್ರಾರ್ಥನೆ ಮಾಡಿದ್ವಿ, ಪ್ರಾರ್ಥನೆಯಲ್ಲಿ ಎಲ್ಲ ದೇವರು ಸರಿ ಮಾಡಿಕೊಟ್ರು. ಅದು ದೇವರ ದಾನ. ದೇವನು ಉಚಿತ ನಿಮಗೆ ದಾನವನ್ನು ಮಾಡಿದಾಗ, ದೇವನು ಉಚಿತವಾಗಿ ನಿಮಗೆ ಅದ್ಭುತವನ್ನು ಮಾಡಿದಾಗ, ಆ ಉಚಿತವಾದ ವರದಾನವನ್ನ ನೀನು ಯಾತಕ್ಕಾಗಿ ನಿನ್ನ ಅಕ್ಕಪಕ್ಕದ ಮನೆಯವರಿಗೂ ನಿನ್ನ ಕುಟುಂಬದವರಿಗೆ ಇದನ್ನ ನೀನು ತಿಳಿಸ್ಲಿಲ್ಲ? ಇಲ್ಲಿ ಬಂದು ಯಾರಿಗೆಲ್ಲ ಒಳ್ಳೇದಾಗಿದೆ ಕೈ ಮೇಲೆ ಮಾಡ್ರಿ, ಏನಲ್ಲ ನಿಮ್ಮ ಕಾರ್ಯಕ್ಕೆ ಒಳ್ಳೇದಾಗಿದೆ, ನನಗೆ ಒಳ್ಳೇದಾಯ್ತು, ಪರವಾಗಿಲ್ಲ, ನನಗೆ ದೇವನು ಏನೋ ಬೇಡ್ಕೊಂಡು ಬಂದ್ರಿ, ಒಳ್ಳೇದಾಯ್ತು. ನೋಡ್ರಿ, ಆಲ್ಮೋಸ್ಟ್ ಚರ್ಚ್ ಫುಲ್ ಒಳ್ಳೇದಾಗಿರ್ತಕ್ಕಂಥವ್ರು. ಈ ಒಳ್ಳೇದ ನಿಮಗೆ ಪಡ್ಕೊಂಡ ಮೇಲೆ ಒಳ್ಳೆಯದನ್ನ ನೀನು ಯಾಕೆ ಇನ್ನು ಒಳ್ಳೆಯದನ್ನ ಅನುಭವಿಸದೇ ಇರ್ತಕ್ಕಂಥ ವ್ಯಕ್ತಿಗೆ ನೀನು ಪರಿಚಯಿಸಲಿಲ್ಲ? ಹಲೋ, ಇದು ಲೆಕ್ಕ ಕೊಡಬೇಕು. ಈ ಲೆಕ್ಕವು ಸಾಕ್ಷಾತ್ ದೇವನು ಮರಣದ ನಂತರ ಕೇಳುವಂತ ಲೆಕ್ಕ. ಮರಣಕ್ಕೆ ಮುಂಚೆ ನಾವು ಲೆಕ್ಕ ಒಪ್ಸಲ್ಲ. ಅದಕ್ಕೆ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ನಾನು ಅತಿ ಬೇಗ ಬರ್ತೇನೆ ಎಂಬುದಾಗಿ. ಮರಣವು ಯಾವಾಗ ಸಂಧಿಸ್ತದೆ ಗೊತ್ತಿಲ್ಲ, ಮರಣದ ಡೇಟ್ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತನಲ್ಲಿ ಪಡೆದಂತ ದೇವನ ಆಶೀರ್ವಾದ, ಈ ದಾನ, ಈ ಭಿಕ್ಷೆ ನೀನು ಇತರರಿಗೆ ಕೊಡಬೇಕು. ಅದೇ ರೀತಿಯಲ್ಲಿ ನಿನ್ನ ಕೈಯಲ್ಲಾದಂಥ ಸಹಾಯ ನೀನು ಪರರಿಗೆ ಮಾಡು. ನಿರೀಕ್ಷೆ ಇಟ್ಟು ಮಾಡಬೇಡ. ನಿರೀಕ್ಷೆಯು ಅದು ನಿನ್ನನ್ನ ನಾಶನಕ್ಕೆ ಕರ್ಕೊಂಡು ಹೋಗ್ತದೆ ಎಂಬುದಾಗಿದೆ ದೇವನ ವಾಕ್ಯ. ಅದಕ್ಕಾಗಿ ನಿನ್ನ ದಾನವು ನಿರೀಕ್ಷೆ ಇಲ್ಲದಂಥ ದಾನವಾಗಿ ಮಾಡು. ಅದು ನೀನು ಏನೇ ಮಾಡಿದ್ರು ಅದು ನನಗೇ ಮಾಡಿದ ಹಾಗೆ. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಒಂದು ಫಾದರ್ ನನಗೆ ಫೋನ್ ಮಾಡಿದರು, ಬ್ರದರ್, ನನ್ನ ಒಂದೇ ಒಂದು ಚಿಕ್ಕ ಒಂದು ರಿಕ್ವೆಸ್ಟ್, ನನಗಾಗಿ ತುಂಬ ಪ್ರಾರ್ಥನೆ ಮಾಡ್ರಿ ಅಂತ. ನಾನು ಕೇಳಿದೆ, ಫಾದರ್ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ ಹೇಳುವಂಥದ್ದಾ ಇಲ್ಲ ಸೀಕ್ರೆಟಾ ಫಾದರ್? ಫಾದರ್ ಹೇಳಿದ್ರು, ಸೀಕ್ರೆಟೇ, ಆದರೆ ದೇವನ ವಾಕ್ಯ ಹೇಳ್ತದೆ, ಸೋದೋಮ್ ಗೋಮರ ಪಟ್ಟಣವನ್ನು ಹಾಳು ಮಾಡುವಾಗ, ಅದನ್ನ ನಾಶ ಮಾಡೋಕೆ ದೇವನು ತೀರ್ಮಾನಿಸುವಾಗ ವಿಶ್ವಾಸದ ಪಿತಾಮಹ ಅಬ್ರಾಹ್ಮನಿಗೆ ನಾನು ಮುಚ್ಚಿಡೋದು ಸರಿಯೇ? ದೇವರು ತನ್ನೇ ಕೇಳ್ಕೊಳ್ತಾರೆ. ಇಲ್ಲ, ಈ ನಾಡನ್ನ ನಾಶ ಮಾಡುವಾಗ ಆ ಅಬ್ರಾಹ್ಮನನ್ನ ಅಲ್ಲಿಂದ ನಾನು ಅವರ ಸಂತತಿಯನ್ನ ಹೊರಗೆ ತಂದ ಮೇಲೆ ಆ ಪಟ್ಟಣವನ್ನು ನಾನು ಹಾಳು ಮಾಡ್ತೇನೆ, ನಾಶ ಮಾಡ್ತೇನೆ ಎಂಬುದಾಗಿ. ಈ ಲೋತನನ್ನ, ಆ ಅಬ್ರಾಹ್ಮನ ಸಂತತಿಯನ್ನ ಅಲ್ಲಿಂದ ಹೊರಗೆ ತರುವಾಗ ದೇವನು ಎಲ್ಲ ವಿಷಯವನ್ನ ಅಬ್ರಾಹ್ಮನಲ್ಲಿ ಹೇಳ್ತಾರೆ. ಬ್ರದರ್, ನಿಮ್ಮಲ್ಲಿ ಹೇಳಲಿಕ್ಕೆ ಈ ವಾಕ್ಯ ನನಗೆ ಜ್ಞಾಪಕ ಬಂತು, ದೈವ ಸೇವಕರ ಹತ್ರ ನಾವು ಮುಚ್ಚಿ ಮರೆ ಇಡೋದು ಸಾಧ್ಯ ಇಲ್ಲ ಎಂಬುದಾಗಿ. ಬ್ರದರ್, ತಪ್ಪು ಮಾಡದೆ ತಪ್ಪಿಸ್ತನ ಸ್ಥಾನದಲ್ಲಿ ನನ್ನನ್ನು ನಿಲ್ಲಿಸಿದ್ರು. ಆದರೆ ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡಿದೆ. ಅವ್ರು ನನಗೆ ತುಂಬ ವರ್ಷದಿಂದ ಪರಿಚಯ. ಅದಾದಮೇಲೆ ಕಡೆಯದಾಗಿ ಅವರು ತುಂಬ ಅಳುತ್ತಾ ಫೋನ್ ಮಾಡಿದ್ರು.
ನಾನು ಹೇಳಿದೆ, ಫಾದರ್ ವಿಷಯ ಏನು? ವಿಷಯ ಇಷ್ಟೇ, ಹಣದ ವಿಷಯ ಮತ್ತು ಬರೋದು ಇನ್ಯಾವುದು? ಒಂದು ವ್ಯಕ್ತಿ ಮೇಲೆ, ಒಳ್ಳೆ ವ್ಯಕ್ತಿ ಮೇಲೆ ಕೆಟ್ಟ ಹೆಸರು ಬರೋದು ಯಾವುದು? 3 ಕಾರ್ಯ ಸರಿಯಾಗಿ ತಿಳ್ಕೊಳ್ರಿ. ಒಂದು ಹಣ, ಇನ್ನೊಂದು ಹೆಂಗಸು, 3 ಆಸ್ತಿ. ಈ 3 ಮನುಷ್ಯನನ್ನ ಹಾಳು ಮಾಡುವಂತ ಸಂಗತಿಗಳು. ಇದು 3 ನನ್ನ ಮೇಲೆ ಅಪರಾಧ ನಾನು ಹೇಳಿದೆ, ಹೆಸರು ಕೊಡ್ರಿ, ಹೆಸರು ಕೊಡ್ರಿ. ಫಾದರ್ ಕಳಿಸ್ರ ಹೆಸರು. ಅದಾದ್ಮೇಲೆ ನನಗೆ ದೇವ್ರ ಮೆಸೇಜು, ಅವರು ಒಂದೇ ಒಂದು ಕಾರ್ಯ, ಬ್ರದರ್ ನಿಮ್ಮ ಪ್ರೇಯರ್ ಮೇಲೆ ನನಗೆ ತುಂಬ ಅಪಾರವಾದಂಥ ಗೌರವ ಇದೆ. ನಾನು ಹೇಳಿದೆ, ಫಾದರ್ ನೀವು ಅಭಿಷಿಕ್ತರು, ನಾನು ಸಾಧಾರಣ ಮನುಷ್ಯ, ಕುಟುಂಬದ ನಾನಾ ಆಲೋಚನೆಗಳು, ಕುಟುಂಬದ ಗೊತ್ತಿದೆ ನಿಮಗೆ, ಅಂಥದ್ರಲ್ಲಿ ಸೇವೆ ಮಾಡುವಾಗ ನಿಮಗಿಂತ ನಾವೆಲ್ಲ ಫಾದರ್ ಅಂತ ಹೇಳಿದೆ. ಅದು ಒಳ್ಳೆ ಫಾದರು. ಪ್ರಿಯರೇ, ಹೆಸರು ಕೊಟ್ಟರು. ಬ್ರದರ್ ಇದು ಯಾರಿಗೂ ಕೊಡಬೇಡಿ, ಹೇಳ್ಬೇಡಿ. ಹೇಳಿದೆ, ಹೆಸರಲ್ಲ ಯಾರು ಕೊಡಲ್ಲ ಫಾದರ್, ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರೇಯರ್ ಮಾಡಿದೆ. 9 ವಾರದಲ್ಲಿ ಅವ್ರನ್ನಿಟ್ಟು ಪ್ರಾರ್ಥನೆ ಮಾಡುವಾಗ, ಫಾದರ್ ಇಟ್ಟು ಬೇಜಾರು ಮಾಡ್ಕೊಳ್ಬೇಡ್ರಿ, ದೇವ್ರ ತೀರ್ಮಾನ ಗೊತ್ತಿಲ್ಲ, ಸರಿಯಾಗಿ ಗಮನಿಸ್ರಿ. ದೇವನ ದಾಸನ ಯಾರೇ ಆಗಲಿ, ಫಾದರ್ ಆಗಲಿ, ನಾವಾಗಲಿ, ನೀವಾಗಲಿ, ಯಾರೇ ಆಗಲಿ, ಯಾವ ಕಾರಣಕ್ಕೂ ಪ್ರಾರ್ಥನೆಗೆ ದೇವನು ಸದ್ದುತ್ತರ ಕೊಡದೇ ಇರೋದಿಲ್ಲ. ನಾನು ಫಸ್ಟ್ ಹೇಳ್ಬಿಟ್ಟೆ ಫಾದರ್ಗೆ, ಫಾದರ್ ಬೇಜಾರು ಮಾಡಿಬಿಡ್ರಿ, ದೇವನ ಸಿದ್ಧಾಂತಗಳು ಹಲವಾರು, ಅದು ಯಾವ ರೀತಿಯಲ್ಲಿ ತೀರ್ಮಾನ ಆಗ್ತದೋ ಗೊತ್ತಿಲ್ಲ. ಫಾದರ್ ಹೇಳಿದ್ರು, ನೋ ಪ್ರಾಬ್ಲಮ್, ನಾನು ಅವ್ರಿಗಾಗಿ ತುಂಬ ಕ್ಷಮಿಸಿದೆ, ತುಂಬನೇ ಅವ್ರಿಗಾಗಿ ಪ್ರಾರ್ಥನೆ ಮಾಡಿದ್ದೀನಿ ಅಂತ. 9 ವಾರ ಇಟ್ಟು ಪ್ರೇಯರ್ ಮಾಡುವಾಗ 6ನೇ ವಾರದಲ್ಲಿ ಫಾದರ್ ಫೋನ್ ಮಾಡಿದ್ರು. ಹೋಗುವಾಗ 2 ಗಂಡ ಹೆಂಡತಿ ಗಾಡಿಯಲ್ಲಿ 2 ಟ್ರಕ್ಕರ್ ಬಂದು ಹೊಡೆದು ಸ್ಪಾಟ್ ಔಟ್ ಆದ್ರು ಅಂತೇಳಿ. ಪ್ರೈಸ್ ದಿ ಲಾರ್ಡ್. ಯಾ ಹಾಲೆಲೂಯಾ. ನನಗೆ ನೋವಾಯಿತು, ಆದರೂ ದೇವನ ವಾಕ್ಯ ಹೇಳ್ತದೆ, ನಿನ್ನ ಸಹನೆ, ನಿನ್ನ ಸಹಾನುಭೂತಿ ನೀತಿವಂತನ ಮೇಲೆ ಕೈ ಹಾಕಿದರೆ ನೀತಿಯು ಸಾಟಿ ಅಲ್ಲ. ಅಬದ್ಧವಾದ ಮಾತು ನಿನ್ನ ಬಾಯಲ್ಲಿ ಬಂದಾಗ ದೇವನ ವಾಕ್ಯ ಹೇಳ್ತದೆ, ನಿನ್ನನ್ನು ಯಾವ ಕಾರಣಕ್ಕೂ ನಾನು ಕ್ಷಮಿಸೋದೂ ಇಲ್ಲ, ನಿನ್ನ ಮೇಲೆ ಮುಯಿ ತೀರಿಸದೆ ಬಿಡೋದಿಲ್ಲ ಎಂಬುದಾಗಿ. ಅದಕ್ಕಾಗಿ ಯಾರು ಯಾರಿಗೂ, ಅದರಲ್ಲೂ ನಮಗೆಲ್ಲ ಬೈಬೇಡ್ರಿ. ಒಬ್ರು ಫೋನ್ ಮಾಡಿದ್ರು, ಬ್ರದರ್ ಎಷ್ಟು ಸಲ ನಿಮಗೆ ಫೋನ್ ಮಾಡಿದೆ, ಫೋನೇ ತೆಗಿಲಿಲ್ಲ. ನಾನು ಇರೋದು ಹೇಳ್ಬಿಡ್ತೀನಿ ಬ್ರದರ್. ನಾನು ಅನ್ಕೊಂಡೆ ಈ ಬ್ರದರ್ಗೆ ಏನು ತುಂಬ 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 ಅಹಂಕಾರ, ಬ್ರದರ್ ಫೋನೇ ಪಿಕ್ ಮಾಡಲ್ಲ ಅಂತ. ನಾನು ಹೇಳಿದೆ, ನನ್ನ ಮಗಳದೇ ನಾನು ಪಿಕ್ ಮಾಡೋದಿಲ್ಲ, ನಾನು ಯಾವಾಗ ಎಲ್ಲಿರ್ತೀನಿ, ಯಾವ ಟೈಮಲ್ಲಿ ಪ್ರೇಯರಲ್ಲಿ ಇರ್ತೀನಿ, ಯಾರ ಜೊತೆ ಮಾತಾಡ್ತಿದ್ದೀನಿ ನನಗೆ ಗೊತ್ತಿಲ್ಲ. ಹಂಗಾಗಿ ಅಹಂಕಾರ ಇಲ್ಲ. ಈಗ ಯಾವ ರೀತಿ ನಾನು ಪಿಕ್ ಮಾಡಿದ್ದೇನೆ, ಈಗ ತೆಗೆದ್ರಿ ಬ್ರದರ್, ಆವಾಗ ಮಾಡುವಾಗ ತೆಗಿಲಿಲ್ಲ. ದಯವಿಟ್ಟು ಅಹಂಕಾರ ಅಂತ ಹೇಳ್ಬಿಡ್ರಿ, ಸಂದರ್ಭವನ್ನು ಜ್ಞಾಪಿಸಿಕೊಡ್ರಿ. ನೀವು ನೆನೆಸ್ತೀರಿ ನಾನು ತುಂಬ ಫ್ರೀ ಆಗಿದ್ದೀನಿ ಅಂತೇಳಿ. ನಾನು ಯಾವ ಕಾರಣಕ್ಕೂ ಫ್ರೀ ಇಲ್ಲ. ನಾನು ಡ್ಯೂಟಿಲಿರುವಾಗಲೇ ಎಷ್ಟೋ ಫ್ರೀ ಆಗಿದೆ, ಈಗ ಡ್ಯೂಟಿಲಿಲ್ಲ. ಆದ್ರೂ ಭಯಂಕರ ಟೈಟ್ ಶೆಡ್ಯೂಲ್ ಅಂದರೆ ನನಗೆ. ಅದರಲ್ಲೂ ದೇವ್ರ ವಾಕ್ಯ ಸಾರ್ತೇನೆ, ಅದರಲ್ಲೂ ವಾರಕ್ಕೆ, ತಿಂಗಳಲ್ಲಿ 1 ಸಲ 1 ವಾರ ಡಿವೈನಲ್ಲಿ ಈ ಸೇವೆಯನ್ನು ಮಾಡ್ತೇನೆ. ನನಗೆ ಅಹಂಕಾರ ಎಂಬುದಾಗಿ ಹೇಳ್ಬೇಡ್ರಿ, ನಮಗಾಗಿ ಪ್ರಾರ್ಥಿಸ್ರಿ. ಏಕೆಂದರೆ ನಿಮ್ಮ ಮಧ್ಯೆ ನಾವು ಉಚಿತವಾಗಿ ಸೇವೆ ಮಾಡುವಾಗ ದೇವನ ಆಶೀರ್ವಾದ ನಿಮ್ಮ ಮಾನಸಾಂತರದ ಕಾರ್ಯ. ನಿಮ್ಮನ್ನು ದೇವನು ಆಶೀರ್ವದಿಸಿ ಅನುಗ್ರಹಿಸಿ ನಿಮ್ಮನ್ನು ಸ್ವರ್ಗದ ಕಡೆಗೆ ಈ ಭೂಮಿಯಲ್ಲಿ ಯಾರು ಕರ್ಕೊಂಡೋಗ್ಲಿಕ್ಕಿಲ್ಲ. ಸ್ವರ್ಗದ ಕಡೆಗೆ ಕರ್ಕೊಂಡೋಗ್ಲಿಕ್ಕೆ ಬೋಧಿಸಿರುವಂಥ ಒಂದು ಬೋಧನೆ ಯೇಸು ಕ್ರಿಸ್ತನ ಬೋಧನೆ.
ಅದು ಬಿಟ್ಟರೆ ಜನ್ಮ ಕೊಟ್ಟಂಥ ತಂದೆಯೋ ತಾಯಿಯೋ ನಿಮ್ಮನ್ನು ಕೂರಿಸಿ ಈ ರೀತಿ ವಾಕ್ಯವನ್ನು ಕೊಡಲಿಕ್ಕೆ ಯಾವ ತಂದೆ ತಾಯಿ ನಾನು ನೋಡಲಿಲ್ಲ. ಆದರೆ ದೇವನ ವಾಕ್ಯ ಹೇಳ್ತದೆ, ಪ್ರತಿ ಸೋಮವಾರ ನನಗೆ ಕೆಲಸ ಇರಲಿ ಕೆಲಸ ಇಲ್ಲದೆ ಇರಲಿ, ದೇವನ ವಾಕ್ಯ ಇಲ್ಲಿ 6 ಗಂಟೆಯಿಂದ 8, 8:15 ಮುಂದೆ ನಿಂತು ವಾಕ್ಯಗಳನ್ನು ಕೊಡುವಾಗ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯ ಇಲ್ಲ. ಅದಕ್ಕಾಗಿ ಯಾರು ಯಾವ ಕಾರಣಕ್ಕೂ ದೇವನ ದಾಸನಿಗೆ, ನನಗಾಗಲಿ ಫಾದರ್ ಆಗಲಿ ಯಾರಿಗೇ ಆಗಲಿ ಬೈಬೇಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಮ್ಮ ಮೂಲಕ ಅನೇಕ ಪವಾಡಗಳನ್ನು ಮಾಡ್ತಾರೆ. ಕಾರಣಕ್ಕೆಂದರೆ ಈ ಪ್ರಾರ್ಥನೆ ಮಾಡುವಾಗ ನಾವು ನನ್ನ ಮನೆಯಲ್ಲಿ ನಾನು ಪ್ರಾರ್ಥನೆ ಮಾಡುವಂತೂ ಇದಕ್ಕಿಂತ ಡಬಲ್ ಆಗಿ ನಾನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ. ನಿಮ್ಮ ಮುಂದೆ ನಿಂತು ವಾಕ್ಯವನ್ನು ಕೊಡಲಿಕ್ಕೆ ಅದು ಅಷ್ಟು ಈಸಿ ಅಲ್ಲ. ನೀವು ಯಾರಾದರೂ ಬಂದು ಒಂದು ಸ್ವಲ್ಪ ಪ್ರೇಯರ್ ಮಾಡಿರಿ ನೋಡೋಣ. ಹಲೋ, ಒಂದು 10 ನಿಮಿಷ ಇಲ್ಲ 15 ನಿಮಿಷ ಬಂದು ಇಲ್ಲಿ ನಿಲ್ರಿ, ಮಾಡ್ತೀರಾ? ಹಲೋ, ನನಗೂ ಆಗೋದಿಲ್ಲ. ಆದರೆ ದೇವನ ಶಕ್ತಿ, ದೇವನ ಆಶೀರ್ವಾದ. ಅದಕ್ಕಾಗಿ ದೇವನ ದಾಸನಿಗೆ ಬೈಬೇಡ್ರಿ. ಬಾಯಿ ಬಂದಂಗೆ ಯಾವ ಕಾರಣಕ್ಕೂ ನಮಗಾಗಲಿ ಕುಟುಂಬಕ್ಕಾಗಿ ಬೈಬೇಡ್ರಿ. ಪ್ರಾರ್ಥಿಸ್ರಿ. ಏನಾದರೂ ಕರೆಕ್ಷನ್ ಇದ್ದರೆ ಬಂದು ಹೇಳ್ರಿ, ಬ್ರದರ್ ಹಿಂಗಿದ್ದೀರಿ ಸ್ವಲ್ಪ ತಿದ್ಕೊಳ್ರಿ. ಖಂಡಿತ ತಿದ್ಕೊಳ್ತೇನೆ. ನಿಮ್ಮ ಕಾಲೆಲ್ಲ ಕೈಯೆಲ್ಲ ಕಾಲೂ ಮುಗಿದು ನಾನು ಸಾರಿ ಕೇಳ್ತೇನೆ. ಆದರೆ ಅನಾವಶ್ಯಕವಾಗಿ ಬೈಯುವಂಥದ್ದು ಬೇಡ. ಏಕೆಂದರೆ ದೇವನ ಶಾಪ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇರ್ತದೆ. ಎಲ್ಲರೂ ಎದ್ದು ನಿಲ್ಲೋಣ. ನಮ್ಮೆಲ್ಲರ ಬೇಡಿಕೆ ಕೋರಿಕೆಗಳನ್ನು ಸಮರ್ಪಿಸಿಕೊಳ್ಳೋಣ. ಭಾರತ ದೇಶದಲ್ಲಿ ಚುನಾವಣೆ, ಇನ್ನು ಈ ತಿಂಗಳು ಪೂರ್ತಿ ಚುನಾವಣೆ ಇದೆ. ದಯವಿಟ್ಟು ನಿಮ್ಮ ದೇಹವನ್ನು ದಂಡಿಸಿ ಸ್ವಲ್ಪ ಪ್ರಾರ್ಥಿಸ್ರಿ. ಕಾರಣಕ್ಕೆಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ಅಪ್ಪಿತಪ್ಪಿ ಈ ಸರ್ಕಾರವೇ ಮುಂದೆ ಬಂದರೆ ಅನೇಕ ಜನ ಸಾವು ನೋವುಗಳನ್ನು ನೋಡ್ತೀರಿ. ಈಗಾಗಲೇ ಖಂಡಗಳು ಅಂದರೆ ಈ ಏಷ್ಯಾ ಖಂಡ ನಾವು ಭೂಪಟದಲ್ಲಿ ನೋಡ್ತೇವಲ್ಲ, ಅಮೇರಿಕಾ, ನಾವು ಈಗ ಆಫ್ರಿಕಾ ನೋಡಿದ್ದೇವೆ, ಅಮೇರಿಕವು ಮ್ಯಾಪಲ್ಲಿ ಇರೋದಿಲ್ಲ, ಪೀಸ್ ಆಗೋಗ್ತವೆ. ಕಾರಣ ಯಾಕೆಂದರೆ ನೀವು ಬಿಸಿಲಿನ ತಾಪವನ್ನು ನೋಡ್ತೀರಿ. ನಿನ್ನೆ ಮಧ್ಯಾಹ್ನ ನಾನು ಸ್ವಲ್ಪ ರೈಲ್ವೆ ಸ್ಟೇಷನ್ಗೆ ಹೋದ್ವಿ, ಬ್ಯಾಂಗ್ಳೂರು ಹೋಗ್ಬೇಕಾಗಿತ್ತು. ನಾನು ನನ್ನ ಅಳಿಯ ಇಲ್ಲಿಂದ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕಾಗಲಿಲ್ಲ. ಬಿಸಿಲು, ಅಂತ ಬಿಸಿಲು, ಭಯಂಕರವಾದಂಥ ಬಿಸಿಲು. ಈ ಬಿಸಿಲೇ ಈ ರೀತಿ ಇದ್ದಾಗ ನರಕದ ಶಾಖ ಯಾವ ರೀತಿ ಇರ್ಬೋದು ಯೋಚನೆ ಮಾಡಿ ನೋಡು. ನೀರಿಲ್ಲ ಮನುಷ್ಯನಿಗೆ. ಇಡೀ ಪ್ರಪಂಚದಲ್ಲಿ 3 ಭಾಗ ನೀರು, ಹೌದಾ? ಹಲೋ, 3 ಭಾಗ ನೀರು, 1 ಭಾಗ ಭೂಮಿ. 3 ಭಾಗ ನೀರಿದ್ದು ನಮಗೆ ಕುಡಿಲಿಕ್ಕೆ ನೀರಿಲ್ಲ ಅಂದರೆ ಯೋಚನೆ ಮಾಡಿ ನೋಡಿ ಯಾವ ರೀತಿಯಾದಂಥ ನಮ್ಮ ಶೋಚನೀಯ ಕಾರ್ಯಗಳಿರ್ಬೋದು, ಯಾವ ರೀತಿಯಲ್ಲಿ ದೇವನ ಪದ್ಧತಿ ಇರ್ಬೋದು. ಅದಕ್ಕಾಗಿ ಪ್ರಾರ್ಥಿಸ್ರಿ. ಈ ಬಿಸಿಲಿನ ತಾಪ ಇನ್ನು ಹೆಚ್ಚಾದರೆ ನೀವು ಉಪಯೋಗಿಸುವಂಥ ಇಂಟರ್ನೆಟ್, ಮೊಬೈಲ್ ಬ್ಯಾಂಕಿಂಗ್ ಹಾಗೂ ಕೇಬಲ್ ಸಿಸ್ಟಮ್ಗಳು ಎಲ್ಲವೂ ಸುಟ್ಟು ಹೊಟ್ಟೋಗ್ತವೆ. 50ರಿಂದ 60ಕ್ಕೆ ರೀಚ್ ಆದರೆ ಸ್ಯಾಟಲೈಟ್ ಒಂದು ಕೆಲಸ ಮಾಡೋದಿಲ್ಲ. ಬರೆದಿಟ್ಕೊಳ್ಳಿ, ಇವತ್ತು ಹೋಗಿ ಮನೆಯಲ್ಲಿ ಟೈಮು ದಿನ ಹಾಕಿ. ಸ್ಯಾಟಲೈಟ್ ಒಂದನ್ನು ಕೆಲಸ ಮಾಡೋದಿಲ್ಲ. ಕಾರಣಕ್ಕೆಂದರೆ ಬಿಸಿಲಿನ ತಾಪ, ಭಯಂಕರ ತಾಪ ಆಗುವಾಗ ಕೇಬಲ್ಗಳು ಸುಟ್ಟು ಹೋದರೆ, ಅದು ಇಂಟರ್ಶಾಟ್ ಆದರೆ ಇಡೀ ಪ್ರಪಂಚದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಆಗಲಿ, ನಿಮ್ಮ ಸ್ಯಾಲ್ರಿ ಆಗಲಿ, ನಿಮ್ಮ ಬರ್ತ್ ಸರ್ಟಿಫಿಕೇಟೋ, ನಿಮ್ಮ ಆಧಾರ್ ಕಾರ್ಡೋ, ನಿಮ್ಮ ವೋಟೋ, ನೀವು ಎಲೆಕ್ಷನ್ ಹಾಕಿ ವೋಟು ಕೌಂಟಿಂಗ್ ಮಿಷನ್ ಯಾವುದು ಒಂದು ಎಲೆಕ್ಟ್ರಾನಿಕ್ ಕಾರ್ಯ ಕೆಲಸ ಮಾಡೋದಿಲ್ಲ. ಫಸ್ಟ್ ಏಟ್ ಆಗೋದು ಎಲೆಕ್ಟ್ರಿಸಿಟಿ ಕೇಬಲ್ಗಳು ಬರ್ನ್ ಆದರೆ ಭೂಮಿಯಲ್ಲಿ ಬೆಳಕಿರೋದಿಲ್ಲ. ಭೂಮಿಯಲ್ಲಿ 3 ದಿನ ಬೆಳಕಿರೋದಿಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆ ಬೆಳಕು ಇಲ್ಲದಿದ್ದರೆ ಆ 3 ದಿನದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗಿರ್ತದೆ. ಥರ್ಡ್,
ನೀವು ಯಾವ ಕಾರಣಕ್ಕೂ ನಿಮಗೆ ಯಾವ ರೆಕಾರ್ಡ್ಸ್ ಇರೋದಿಲ್ಲ ಈ ಭೂಮಿ ಮೇಲೆ. ಯಾವ ವಿಧವಾದಂಥ ಮಾಹಿತಿಗಳು ಮನುಷ್ಯನಿಗೆ ಸಿಗೋದಿಲ್ಲ. ಆ ಸಿಗದೇ ಇರ್ತಕ್ಕಂಥ ಸಮಯದಲ್ಲಿ ಕೊಲೆಗಳು, ಅದಾದ್ಮೇಲೆ ಬೀದಿ ಬೀದಿಯಲ್ಲಿ, ರೋಡಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ರೇಪ್ ಆಗಿ ಕೊಲೆ ಹಾಗೂ ಸಮಾಜದಲ್ಲಿ ಉಂಟಾಗುವ ಗಲಭೆಗಳು ಭಯಂಕರ. ಬರೆದಿಟ್ಕೊಳ್ಳಿ, ಇವತ್ತು ಟೈಮು, ದಿನ ಹಾಕಿ, ಮುಂದಿನ ದಿನಗಳಲ್ಲಿ ಇದನ್ನೇ ನೀವು ಎದುರು ನೋಡುವಂಥದ್ದು. ಒಳ್ಳೆಯದನ್ನು ಎದುರು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಪ್ರಾರ್ಥನೆ ಬದುಕಿನಲ್ಲಿ ವಿಶ್ವಾಸದಲ್ಲಿ ಇರ್ತಿರೋ, ಅಸಡ್ಡೆ ಮಾಡದೆ ಕೆಟ್ಟದನ್ನು ಬಿಟ್ಟು ಪರಿಶುದ್ಧವಾಗಿ ಜೀವಿಸ್ತಿರೋ, ಇವತ್ತು ದೇವನ ವಾಕ್ಯ ತೀರ್ಮಾನಿಸಿ, ನಿಮ್ಮ ತೀರ್ಮಾನ ದೇವನ ಕಡೆಯಲ್ಲಿ. ಎಲ್ಲ ಕೆಟ್ಟದನ್ನು ತೊರೆದು ಪರಿಶುದ್ಧವಾಗಿ ಜೀವಿಸ್ತೇನೆ ಎಂಬುದಾಗಿ ಪ್ರಮಾಣ ಮಾಡಿ ಪ್ರಾರ್ಥಿಸುವವನಿಗೆ ದೇವನ ವಾಕ್ಯ ಹೇಳ್ತದೆ, ಲೋಕದಲ್ಲಿ ಎಂತಹ ಸಂದರ್ಭ ಬಂದರು ನಿನ್ನನ್ನು ನಿನ್ನ ಕುಟುಂಬವನ್ನು ನಾನು ಯಾವ ಕಾರಣಕ್ಕೂ ಸೈತಾನನ ವಶಕ್ಕೂ ದಾರಿದ್ರ್ಯಕ್ಕೂ ಲೋಕದ ಕಾರ್ಯಕ್ಕೆ ಮುಟ್ಟಲು ಬಿಡುವುದಿಲ್ಲ ನಾನು ಎಂಬುದಾಗಿ, ನನ್ನ ದೂತರನ್ನ ನಿನ್ನ ಮನೆ ಸುತ್ತಲೂ ಕಾವಲಾಗಿರಿಸ್ತೇನೆ ಎಂಬುದಾಗಿ. ಯಾರಿಗೆ ಈ ವರದಾನ ಬೇಕು ತೀರ್ಮಾನ ಮಾಡಿಕೊಳ್ಳ್ರಿ. ಇದನ್ನ ಅಸಡ್ಡೆ ಮಾಡಿ ಅಯ್ಯೋ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳುವಾಗ ನಿನ್ನ ಪಾಪದಿಂದ ನಿನ್ನ ಕುಟುಂಬವನ್ನು ಹಾಳು ಮಾಡುವಂಥ ನಿನ್ನ ಕೆಟ್ಟ ಸ್ವಭಾವ, ಕುಡಿಯುವಂಥದ್ದು, ವ್ಯಭಿಚಾರನೋ ಹಾಗೂ ಧೂಮಪಾನವೋ, ಮದ್ಯಪಾನವೋ, ಸುಳ್ಳು ಹೇಳುವುದೋ, ಚಾಡಿ ಹೇಳುವುದೋ ಇದು ನಿಮಗೆ ಪ್ರಿಯವಾಗಿದ್ದರೆ ದಯವಿಟ್ಟು ಅದನ್ನು ರೂಢಿಸ್ಕೊಳ್ರಿ. ಯಾವುದು ಬೇಕು, ಒಳ್ಳೆಯದು ಕೆಟ್ಟದು ನಿಮ್ಮ ಮುಂದೆ ದೇವನಿಟ್ಟಿದ್ದಾರೆ, ಅದನ್ನು ಆಯ್ಕೆ ಮಾಡಿಕೊಳ್ಳ್ರಿ. ಕಣ್ಣುಗಳನ್ನು ಮುಚ್ಚಿ ಕರ್ತನಿಗೆ ನಿಮ್ಮೆಲ್ಲ ಅನಿಸಿಕೆಗಳನ್ನು ಒಪ್ಪಿಸಿಕೊಡಿ. ದೇವನೇ ಒಂದು ನಮ್ಮೆಲ್ಲರನ್ನ ಆಯ್ಕೆ ಮಾಡಿದ್ದು ಆತನು ನೀತಿವಂತನಾಗಿ ಜೀವಿಸುವುದಕ್ಕಾಗಿ. ಓ ಮಗಳೇ, ಮಗನೇ, ಮುಂದಿನ ದಿನಗಳಲ್ಲಿ ಭಯಂಕರವಾದಂಥ ಲೋಕದಲ್ಲಿ ನೆನೆಸಲು ಸಾಧ್ಯವಿಲ್ಲದಂಥ ಘಟನೆಗಳು ನಿನ್ನ ಕಣ್ಣು ಮುಂದೆ ನಡೆಯುವಾಗ ನೀನು ನನ್ನವಳೋ ನನ್ನವನಾದಾಗ ನಿನ್ನನ್ನು ಕಾಪಾಡುವಂಥ ಕರಗಳು ನನ್ನದು. ನಿನ್ನನ್ನು ಅನಾಥನಾಗಿ ನಾನು ಬಿಡುವುದಿಲ್ಲ, ನಿನ್ನನಿಗೆ ಪೋಷಕನ ನಾನು ಕಳಿಸಿದ್ದೇನೆ ಎಂಬುದಾಗಿ ಹೇಳಿದಂಥ ಪೋಷಕ, ನಿನ್ನನ್ನು ನಿನ್ನ ಕುಟುಂಬವನ್ನು ಸಂರಕ್ಷಿಸುವುದಕ್ಕಾಗಿ ಕಳಿಸುವಂಥ ಪೋಷಕನಾಗಿ ನಾನು ವಾಗ್ದಾನ ಮಾಡಿದ್ದಂಥ ವಾಗ್ದಾನ ನಿನ್ನಲ್ಲಿ ನೆರವೇರಲಿ. ಅದಕ್ಕಾಗಿ ತ್ಯಜಿಸು ಕೆಟ್ಟದ್ದನ್ನು, ಪರಿಶುದ್ಧವಾಗಿ ಯೇಸು ಕ್ರಿಸ್ತನನ್ನ ನಿನ್ನ ರಕ್ಷಕನಾಗಿ ಸ್ವೀಕಾರ ಮಾಡು. ಇದೋ ದೇವನ ವಾಕ್ಯದ ಪ್ರಕಾರ ಜೀವಿಸಲು ಈ ದಿನ ತೀರ್ಮಾನಿಸು. ಏಕೆಂದರೆ ಮುಂದಿನ ದಿನಗಳು ಭಯಂಕರವಾದದ್ದು. ಮುಂದಿನ ದಿನಗಳಲ್ಲಿ ಇದೋ ನೀನು ನೆನೆಸಲಾರದಂಥ ಕಾರ್ಯಗಳು ನಿನ್ನ ಕಣ್ಣು ಮುಂದೆ ನಡೆಯುವಂಥದ್ದು. ಅದಕ್ಕಾಗಿ ಒಂದು ನೀತಿವಂತನಿಗಾಗಿ ಪ್ರಾರ್ಥಿಸು, ಒಂದು ನೀತಿವಂತನ ಸರ್ಕಾರಕ್ಕಾಗಿ ಪ್ರಾರ್ಥಿಸು. ಇದೋ ನಿನ್ನ ಪ್ರಾರ್ಥನೆಗೆ ದೇವನು ಸದ್ದುತ್ತರ ಕೊಡುವಂತ ಈ ಗಳಿಗೆಯಲ್ಲಿ ನಿನ್ನನ್ನೇ ಬಿಟ್ಟುಕೊಡು. ಈ ನಿಮಿಷದಲ್ಲಿ ನಿನ್ನ ಎಲ್ಲ ಕಾರ್ಯವನ್ನ ಯೇಸುವಿನ ಮುಂದೆ ಒಪ್ಪಿಸಿಕೊಡು. ಲೋಕಕ್ಕೆದವರಿಗೂ ಇರುವೆಂದು ನೋಡಿದ ಯೇಸುವೇ ಆರಾಧನೆ ಆರಾಧನೆ, ಯೇಸುವೇ ಆರಾಧನೆ. ಎಲ್ಲರೂ ಕರಗಳನ್ನು ಮೇಲೆ ಮಾಡುತ್ತಾ ಲೋಕಾಂತ್ಯದವರೆಗೂ ಇರುವೆನೆಂದು ನುಡಿದ ಯೇಸುವೇ ಆರಾಧನೆ ಆರಾಧನೆ, ಯೇಸುವೇ ಆರಾಧನೆ. ದೈವವೇ ಆರಾಧನೆ, ರೊಟ್ಟಿ ಆರಾಧನೆ, ಆತ್ಮನೇ ಆರಾಧನೆ. ಎಲ್ಲರೂ ಸೇರಿ ಪರಮಾತ್ಮನೇ ಆರಾಧನೆ, ದೈವವೇ ಆರಾಧನೆ. ನಿಮ್ಮನ್ನೇ ಬಿಟ್ಟು ಕೊಡುತ್ತಾ ರೊಟ್ಟಿ ಆರಾಧನೆ, ಆತ್ಮನೇ ಆರಾಧನೆ, ಪರಮಾತ್ಮನೇ ಆರಾಧನೆ. ಹೌದು ಕರ್ತನೇ, ಈ ಅಂತ್ಯ ದಿನಗಳಲ್ಲಿ ನಾವು ಆತ್ಮಕ್ಕೆ
ಮರಣಕ್ಕೆ ನಾವು ಎದುರು ನೋಡುವಂತ ಈ ದಿನಗಳಲ್ಲಿ ನಮ್ಮನ್ನ ಅನುಗ್ರಹಿಸು, ನಮ್ಮನ್ನ ಲೋಕದ ಕಾರ್ಯದಿಂದ ಪ್ರತ್ಯೇಕಿಸು ಕರ್ತನೆ. ನಿನ್ನ ಕೃಪಾ ವರವನ್ನ ನಮ್ಮೆಲ್ಲರಲ್ಲೂ ಸುರಿಸು. ಪಾಪವು ನಮ್ಮನ್ನ ಬೇಟೆಯಾಡದಂತೆ, ಆಲಸ್ಯ ಸ್ವಭಾವ ಹಾಗೂ ಯಾವ ಕಾರಣಕ್ಕೂ ನಿರ್ಲಕ್ಷ್ಯೆಯನ್ನ ಮಾಡದಂತೆ, ಸೋಂಬೇರಿತನದಿಂದ ನನಗೆ ನನ್ನ ಕುಟುಂಬಕ್ಕೆ ಬೇರ್ಪಟ್ಟು ನಾವು ಕರ್ತನೆ ನಿನ್ನ ಸಾನ್ನಿಧ್ಯದಲ್ಲಿ ಸದಾ ಕಾಲ ಪ್ರಾರ್ಥಿಸುವಂತ, ಆನಂದಿಸುವಂತ, ಈ ಪ್ರಾರ್ಥನೆ ಇತರರಿಗೆ ಹೇಳಿಕೊಡುವಂತ ಕೃಪಾವರವನ್ನ ಕರುಣಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಈ ಗೀತೆಯೊಂದಿಗೆ ಕರ್ತನನ್ನು ನಾವೆಲ್ಲರೂ ಸೇರಿ ಆರಾಧಿಸೋಣ. ಆದಾಯವನ್ನ ಮಾಡುವಂತ ಸಮಯವನ್ನ ನನಗೆ ಕರುಣಿಸಿ ಎಂಬುದಾಗಿ ಕೇಳಿಕೊಳ್ಳೋಣ. ಈ ಲೋಕದಲ್ಲಿ ನೀನು ಎಷ್ಟೇ ಹಣವನ್ನ ಕೂಡಿಟ್ಟರು, ಎಷ್ಟೇ ಒಳ್ಳೆ ದೊಡ್ಡ ವಿದ್ಯಾವಂತನೋ ಇಲ್ಲ ಒಳ್ಳೆ ಶ್ರೀಮಂತನೋ ಆದಲ್ಲಿ ನಿನ್ನ ಆಸ್ತಿಯು ನಿನ್ನ ಅಂತಸ್ತು ಎಲ್ಲವೂ ನೀ ಭೂಮಿಯಲ್ಲಿ ಸುಖವಾಗಿ ಜೀವಿಸಿ ಬಿಟ್ಟು ಬರುವುದಕ್ಕಾಗಿ ಮಾತ್ರವೇ. ಆತ್ಮದ ಆದಾಯವನ್ನು ನೀನು ಮಾಡುವಾಗ ಇದೋ ಪರಲೋಕದಲ್ಲಿ ನಿನ್ನ ನಿಧಿಯನ್ನ ಸೇರಿಸಿಡು ಎಂಬುದಾಗಿ ದೇವನ ವಾಕ್ಯ. ಅಲ್ಲಿ ಕಳ್ಳನ್ನು ಕದಿಯುವುದಿಲ್ಲ, ಕನ್ನ ಹಾಕುವುದಿಲ್ಲ, ನುಸಿಯು ಇಡುವುದಿಲ್ಲ ಎಂಬುದಾಗಿ. ಆ ಆತ್ಮವೇ ಆದಾಯ ಮಾಡು. ಆ ಆತ್ಮವೇ ನಿನ್ನ ಕುಟುಂಬದವರು, ಆತ್ಮವೇ ನಿನ್ನ ಬಂಧು ಮಿತ್ರರು, ಆತ್ಮರೇ ನಿನ್ನ ಹಿತೈಷಿಗಳು, ಶತ್ರುಗಳು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಎಂದು ತೀರ್ಮಾನಿಸು. ಯೇಸುವಿನ ವಿಷಯ ಗೊತ್ತಿಲ್ಲದಂತ ವ್ಯಕ್ತಿಗಳಿಗೆ ಅದನ್ನ ತಿಳಿಸುವುದು ನಿನ್ನ ಕರ್ತವ್ಯ. ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ನಿನ್ನ ಆದಾಯ ಇದು ಪರಲೋಕದಲ್ಲಿ ಕೂಡಿಡು ಎಂಬುದಾಗಿ. ಆದಾಯವನ್ನ ನಿನ್ನ ಕುಟುಂಬಸ್ಥರನ್ನ ಜ್ಞಾಪಿಸಿಕೊಳ್ಳುತ್ತಾ ಅವರಿಗೆ ದೇವನ ವಾಕ್ಯ ಸಂದೇಶವನ್ನು ಹೇಳಿ ಇದೋ ದೇವನ ಬಳಿಗೆ ಕರೆದುಕೊಂಡು ಬರುವಂತ ಕೃಪಾ ವರವನ್ನ ನನಗೆ ಕರುಣಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಈ ಚರಣದೊಂದಿಗೆ ಕರ್ತನನ್ನು ಆರಾಧಿಸೋಣ. ದೈವವೇ ಆರಾಧನೆ, ಮನಬಿಚ್ಚಿ ಆಶೀರ್ವಾದವನ್ನ ಆರಾಧನೆ, ಎಲ್ಲರನ್ನ ಕ್ಷಮಿಸುತ್ತಾ ಆತ್ಮನೇ ಆರಾಧನೆ, ಪರಮಾತ್ಮನೇ ಆರಾಧನೆ, ಲೋಕಾಂತ್ಯದವರೆಗೂ ಇರುವೆ ನಿಂದು ನುಡಿದ ಯೇಸುವೇ ಆರಾಧನೆ, ಆರಾಧನೆ, ಯೇಸುವೇ ಆರಾಧನೆ, ಲೋಕಾಂತ್ಯದವರೆಗೂ ಇರುವೆ ನಿಂದು ನುಡಿದ ಯೇಸುವೇ ಆರಾಧನೆ, ಆರಾಧನೆ, ಯೇಸುವೇ ಆರಾಧನೆ, ದೈವವೇ ಆರಾಧನೆ. ಆಮೆನ್. ರೊಟ್ಟಿಯೇ ಆರಾಧನೆ, ಎಲ್ಲರೂ ಕೂಗಿ ಕರೆಯುತ್ತಾ ಆತ್ಮನೇ ಆರಾಧನೆ, ಪರಮಾತ್ಮನೇ ಆರಾಧನೆ, ದೈವವೇ ಆರಾಧನೆ, ರೊಟ್ಟಿಯೇ ಆರಾಧನೆ, ಆತ್ಮನೇ ಆರಾಧನೆ, ಪರಮಾತ್ಮನೇ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಕರ್ತನೇ, ಇದೋ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಸರ್ವ ಆಪತ್ತುಗಳಿಂದ, ದಾರಿದ್ರ್ಯಗಳಿಂದ, ಎಲ್ಲ ಶಾಪಗಳಿಂದ ಬಿಡುಗಡೆ ಮಾಡು ಕರ್ತನೇ. ಪೂರ್ವಿಕರ ಪಾಪ ಶಾಪಗಳು ಇದೋ ನಿನ್ನ ಪರಿಶುದ್ಧ ಕಲ್ವಾರಿಯಲ್ಲಿ ಹೊತ್ತುಕೊಂಡಂತ ದೇವರು, ಇದೋ ನಾವು ಮಾಡಿದಂತ ನಿನಗೆ ವಿರೋಧವಾಗಿ ಪಾಪ ಮಾಡಿ ಶಾಪಗ್ರಸ್ತರಾದಲ್ಲಿ, ಪಾಪಿಷ್ಠರಾಗಿದ್ದಲ್ಲಿ ನಮ್ಮೆಲ್ಲರ ಪಾಪವನ್ನು ತೊಳೆದು ಶುದ್ಧೀಕರಿಸಿ ನಿಮ್ಮ ಅಮೂಲ್ಯ ರಕ್ತದಿಂದ ಕರ್ತನೇ ನಮ್ಮೆಲ್ಲರನ್ನ ಬಲಪಡಿಸಿ. ಕರ್ತನೇ ಈ ಸಮುದಾಯವನ್ನು ಬಲಪಡಿಸಿ. ಎತ್ತಿರುವ ಕೈಗಳು ಆಶೀರ್ವದಿಸಲ್ಪಡಲಿ.
ಕರ್ತನೆ ಪ್ರತಿಯೊಬ್ಬರ ಕೂಗುಗಳು ಕೇಳಲ್ಪಡಲಿ. ಕರ್ತನೆ ಎಲ್ಲ ಉದ್ದೇಶವನ್ನು ನೆರವೇರಿಸಿ, ನಿನ್ನ ಅಮೂಲ್ಯವಾದ ವಾಗ್ದಾನ ನೆರವೇರಿಸಿ. ಕರ್ತನೆ ಎಲ್ಲ ರೋಗಗಳಿಂದ ಬಿಡುಗಡೆ ಮಾಡಿ. ಅದು ಎಂತ ರೋಗವಾಗಿದ್ದರು, ಇದು ಕ್ಯಾನ್ಸರ್ ರೋಗವಾಗಿದ್ದರು, ಯೂಟ್ರಸ್ಗೆ ಸಂಬಂಧಪಟ್ಟ ರೋಗ, ಇದು ಕರ್ತನೆ ಎಲುಬುಗಳ ರೋಗಗಳು, ಚರ್ಮಗಳ ರೋಗಗಳು, ಅಲರ್ಜಿ ರೋಗ, BP, ಶುಗರ್, ಥೈರಾಯ್ಡ್, ಕೊಲೆಸ್ಟರಾಲ್, ಕರ್ತನೆ ಎಲ್ಲ ಗ್ಯಾಸ್ಟ್ರಿಕ್ ರೋಗಗಳು, ಕಿಡ್ನಿಗೆ ಸಂಬಂಧಪಟ್ಟ ರೋಗ, ಹಾರ್ಟಿಗೆ ಸಂಬಂಧಪಟ್ಟ ರೋಗ, ತಲೆಯಿಂದ ಕಾಲಿನ ತನಕ ಎಲ್ಲ ಎಲುಬು ಮಾಂಸನ ನಾಡಿಗಳನ್ನ ಈ ಕ್ಷಣ ಬಲಪಡಿಸಿ. ಅಯ್ಯ, ಒಬ್ಬೊಬ್ಬರನ್ನು ಅನುಗ್ರಹಿಸು. ಕೋರ್ಟಿನ ವ್ಯಾಜ್ಯದಿಂದ ಬಿಡುಗಡೆ ಮಾಡು. ಕಟ್ಟದಿರುವ ಮನೆಗಳು ಕಟ್ಟಲ್ಪಡಲಿ. ಕರ್ತನೆ, ನಿನ್ನ ವಾಗ್ದಾನ ಇಲ್ಲಿ ನೆರವೇರಿಸು. ನಿನ್ನ ವಾಗ್ದಾನ ನೆರವೇರಿಸು. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವನೇ, ಒಬ್ಬೊಬ್ಬರನ್ನು ಅನುಗ್ರಹಿಸಿ. ಎಲ್ಲ ಪೈಶಾಚಿಕ ಕಾರ್ಯಗಳು, ಮಾಟ ಮಂತ್ರ, ಕಟ್ಟು ಶೂನ್ಯ ಮಾಯಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ, ಬಿಡುಗಡೆ ಹೊಂದಿಕೊಳ್ಳಲಿ. ಕರ್ತನೆ, ಕುಟುಂಬದಲ್ಲಿ ಸಮಾಧಾನವನ್ನ, ಕುಟುಂಬದಲ್ಲಿ ಐಕ್ಯತೆಯನ್ನ, ಕುಟುಂಬದಲ್ಲಿ ಪರಿಪೂರ್ಣತೆಯನ್ನ ಕರುಣಿಸು. ನಿನ್ನ ವಾಗ್ದಾನದ ಐಶ್ವರ್ಯ ಎಲ್ಲರ ಮನೆಯಲ್ಲಿ ತುಂಬಲಿ ಸ್ವಾಮಿ. ಆಶೀರ್ವದಿಸು, ಆಶೀರ್ವದಿಸು. ಕರ್ತನೆ, ಮದುವೆಯಾಗಿರುವಂತ ಮಕ್ಕಳಿಗೆ ಒಳ್ಳೆಯ ಮಕ್ಕಳನ್ನ, ಪುತ್ರ ಸಂತಾನ ಭಾಗ್ಯವನ್ನ, ಓದುವಂತ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನ, ಓದಿದಂತ ಮಕ್ಕಳಿಗೆ ಒಳ್ಳೆ ಕೆಲಸ ಮಾಡುವಂತ ಮಕ್ಕಳಿಗೆ ಸಮಾಧಾನವನ್ನ, ಕುಟುಂಬದಲ್ಲಿ ಐಕ್ಯತೆಯನ್ನ ಹಾಗೂ ನಿನ್ನ ಕೃಪೆ, ನಿನ್ನ ಆಶೀರ್ವಾದದೊಂದಿಗೆ ಬಂದಿರುವಂತ ಪ್ರತಿಯೊಂದು ವ್ಯಕ್ತಿಗಳ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಎಲ್ಲದರಿಂದ ಬಿಡುಗಡೆ ಮಾಡಿ ಇವರೆಲ್ಲ ಪ್ರಾರ್ಥನೆಗೆ ಸದ್ದುತ್ತರವನ್ನು ದಯಪಾಲಿಸು. ಇದೋ ಇವರು ನಾನಾ ರೀತಿಯ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಿಕೊಳ್ಳಲಿ. ಐಶ್ವರ್ಯದಿಂದ ತುಂಬಿಸು, ವಾಗ್ದಾನದೊಂದಿಗೆ ತುಂಬಿಸು, ನಿನ್ನ ಪ್ರೀತಿಯಿಂದ ತುಂಬಿಸು, ನಿನ್ನ ಕರುಣೆಯಿಂದ ತುಂಬಿಸು, ನಿನ್ನ ಪರಿಪೂರ್ಣವಾದ ಶಕ್ತಿಯನ್ನು ಅನುಗ್ರಹಿಸು. ನಿನ್ನ ವಾಗ್ದಾನದ ಪ್ರಕಾರ ಕ್ಷಮಿಸುವಂತ ಮನೋಭಾವನೆಯನ್ನ ಕರುಣಿಸು. ಎಲ್ಲಾ ದಾರಿದ್ರ್ಯಗಳಿಂದ ಬಿಡುಗಡೆ ಮಾಡು. ಬರುವಂತ ಕೇಡಿನಿಂದ ತಪ್ಪಿಸು, ಆಕಸ್ಮಿಕ ಮರಣಗಳಿಂದ ತಪ್ಪಿಸು, ಬರುವಂತ ಎಲ್ಲಾ ವಿಧವಾದಂತ ರೋಗ ರುಜಿನಗಳಿಂದ ಬಿಡುಗಡೆ ಮಾಡು. ನೀತಿಯು, ಶಾಂತಿಯು, ಸಮಾಧಾನವನ್ನ ನಮ್ಮೆಲ್ಲರಿಗೂ ಕರುಣಿಸು. ನಿಮ್ಮ ಚಿತ್ತದಂತೆ ನಾವೆಲ್ಲರೂ ನಡೆಯುವಂತೆ ನಮ್ಮ ನಡೆ, ನಮ್ಮ ನುಡಿ ನಿಮ್ಮದಾಗಿರಲಿ. ರಕ್ಷಕನ ಹೆಸರಲ್ಲಿ ನಮ್ಮೆಲ್ಲರನ್ನ ನಾವು ಪ್ರಾರ್ಥನೆ ಮುಗಿಸಿ ಮನೆಗೆ ಹೋಗುವಾಗ ಪ್ರಯಾಣವನ್ನ, ವಾಹನವನ್ನ, ಅದರ ಬಿಡಿಭಾಗ, ಅಕ್ಕಪಕ್ಕ, ಹಿಂದೆ ಮುಂದೆ ಬರುವಂತ ಎಲ್ಲ ವಾಹನ, ರಸ್ತೆ, ಪ್ರಕೃತಿ ಎಲ್ಲವನ್ನ ಸಮರ್ಪಿಸಿ ಪ್ರಭು ಯೇಸುವಿನ ಆಶೀರ್ವಾದದೊಂದಿಗೆ ಇಲ್ಲಿ ಕೊಂಡಂತ ಆಶೀರ್ವಾದ ಮನೆಯನ್ನ, ನಮ್ಮ ಊರನ್ನ, ನಮ್ಮ ರಾಜ್ಯವನ್ನ, ನಮ್ಮ ದೇಶವನ್ನ, ಪ್ರತಿಯೊಂದು ಮಾನವನನ್ನ ರಕ್ಷಿಸಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಪ್ರಭು ಯೇಸುವಿನ ನಾಮದಲ್ಲಿ ಪಡೆದಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸಿದ್ದೇವೆ. ಜೀವದ ಒಡೆಯನೇ, ಜೀವದ ಒಡೆಯನೇ, ಜೀವದ ಒಡೆಯನೇ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿ. ಪರಿಶುದ್ಧ ದೇವನೇ, ನಮ್ಮೆಲ್ಲರನ್ನ ಅನುಗ್ರಹಿಸಿ ಆಶೀರ್ವದಿಸಿದ್ದೀರಿ. ಇದೋ ನಾವಿಂದು ಪ್ರಾರ್ಥಿಸಿದ್ದೇವೆ. ನಾಳೆ ನಾವು ಪ್ರಾರ್ಥಿಸುತ್ತೇವೋ ಇಲ್ಲವೋ ತಿಳಿಯದು. ನಮ್ಮ ಆಯುಸ್ಸಿನಲ್ಲಿ ಇದು ಕಡೇ ದಿನ, ಕಡೆ ರಾತ್ರಿ ಆಗಿರಬಹುದು. ಈ ದೇಹದಿಂದ ಆತ್ಮ ಕಳಿಚುವುದಲ್ಲಿ ನಮ್ಮೆಲ್ಲರನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿರಿ. ಪುತ್ರರುಡ ಕೂಡಿ ಅರಸೇ ಮನುತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ, ಪರಿಶುದ್ಧಾತ್ಮನ ನಾಮದಲ್ಲಿ ಆಮೇನ್. ಪ್ರೇಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೇಸ್ ಲಾರ್ಡ್ ಹೇಳಿ. ದಯವಿಟ್ಟು ಗಮನಿಸಿ.